ಸರಿ ಇಲ್ಲ ಡಿಸೆಂಬರ್ ಅನ್ಸುತ್ತೆ. ಈ ಡಿಸೆಂಬರ್ ಹತ್ತತ್ರ ಬರ್ತಿದ್ದಾಗೇನೆ ಈ ಕೊರೋನಾ ಮಹಾಮಾರಿ ಹೆಮ್ಮಾರಿಯಾಗಿ ನಮ್ಮನ್ನ ಕಾಡೋಕ್ ಶುರು ಮಾಡುತ್ತೆ. ಮತ್ತೆ ಬಂತು ಕರ್ನಾಟಕಕ್ಕೆ ಈ ಮಹಾಮಾರಿಯ ಆತಂಕ. ಕರ್ನಾಟಕಕ್ಕೆ ನೆರೆ ರಾಜ್ಯಗಳಿಂದಲೂ ಕೂಡ ಉಪತಳಿಯ ಭೀತಿ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲ ಬ್ರೇಕಿಂಗ್ ನ್ಯೂಸ್ ತಗೋತಾ ಇದ್ದೀನಿ. ಕೊರೋನಾ ರಿಟರ್ನ್ಸ್, ಮತ್ತೆ ಕೊರೋನಾ ಕಾಟ ಕೊಡ್ತಾ ಇದೆ. ನೆರೆ ರಾಜ್ಯಗಳಿಂದ ಕೊರೋನಾ ಉಪತಳಿ ಇದೆಯಲ್ಲ JN1, ಅದರ ಭೀತಿ ಹೆಚ್ಚಾಗ್ತಾ ಇದೆ. ಏನಾಯ್ತು ತೋರಿಸ್ತೀನಿ. ಬ್ರೇಕಿಂಗ್ ನ್ಯೂಸ್. ರಾಜ್ಯದಲ್ಲಿ ಕೊರೋನಾ ಕೇಸ್ಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಳ ಆಗ್ತಾ ಇದೆ. ನಿನ್ನೆ ಒಂದೇ ದಿನ 24 ಕೇಸ್ಗಳು ದಾಖಲಾಯಿತು. ಮೊನ್ನೆ 22, ನಿನ್ನೆ 24. ನಾನು ನಿನ್ನೆ ಮಾತಾಡ್ತಿರ್ಬೇಕಾದ್ರೆ ಹೇಳಿದೆ, ದಿನ ಕಳೀತಿದ್ದಾಗೇನೆ ಇದು ಮಲ್ಟಿಪಲ್ ಆಗ್ತಾ ಹೋಗುತ್ತೆ, ಕೇರ್ಫುಲ್, ಹುಷಾರು ಅಂತ. ರಾಜ್ಯದಲ್ಲಿ ಆಕ್ಟಿವ್ ಕೇಸ್ ಸೆಂಚುರಿ ದಾಟಾಯಿತು. 105 ಸಕ್ರಿಯ ಪ್ರಕರಣಗಳು. ಕೇರ್ಫುಲ್, ಹುಷಾರು, ನಿಮಗೆ ಅಲರ್ಟ್ ಕೊಡ್ತಾ ಇದ್ದೀವಿ, ಎಚ್ಚರಿಸ್ತಾ ಇದ್ದೀವಿ, ಹೆದರಿಸ್ತಾ ಇಲ್ಲ. 85 ಮಂದಿಗೆ ಹೋಮ್ ಐಸೋಲೇಷನ್ ಅಲ್ಲಿ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ. 20 ಮಂದಿಗೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನು ಮುಂದುವರೆಸಿದ್ದಾರೆ. ಬೆಂಗಳೂರು ಸಿಟಿ 93, ಮೈಸೂರಿನಲ್ಲಿ 6, ಬಳ್ಳಾರಿಯಲ್ಲಿ 3, ದಕ್ಷಿಣ ಕನ್ನಡದಲ್ಲಿ 1, ಮಂಡ್ಯದಲ್ಲಿ 1, ರಾಮನಗರದಲ್ಲಿ 1 ಕೇಸ್ ಇದುವರೆಗೆ ದಾಖಲಾಗಿರೋದು. ನಿಮ್ಮೆಲ್ಲರ ಗಮನಕ್ಕೆ, ಕೇರ್ಫುಲ್, ಹುಷಾರಾಗಿರಬೇಕು. ನಿಮ್ಮ ಜಿಲ್ಲೆ, ಯಾವ್ಯಾವ ಜಿಲ್ಲೆಯಲ್ಲಿ 105 ಸಕ್ರಿಯ ಪ್ರಕರಣಗಳು ಎಲ್ಲೆಲ್ಲಿದೆ, ಹಾಗಾಗಿ ಕಣ್ಣಗಲಿಸಿ ನೋಡ್ಬಿಡಿ ನಿಮ್ಮೂರಿನ ಪರಿಸ್ಥಿತಿ, ನಿಮ್ಮ ಜಿಲ್ಲೆ ಪರಿಸ್ಥಿತಿ ಹೇಗಿದೆ ಅಂತ. ಲೆಟ್ಸ್ ಹ್ಯಾವ್ ಎ ಲುಕ್. ಬೆಂಗಳೂರಿನ ಮಹಾಜನಗಳೇ ನೋಡಿ ಪರಿಸ್ಥಿತಿ ಹೆಂಗಿದೆ ಬೆಂಗಳೂರು ಸಿಟಿದು ಅಂತ. ಅಫ್ಕೋರ್ಸ್ ಹ್ಯೂಜ್ ನಂಬರ್ ಪಾಪ್ಯುಲೇಷನ್, ಕೋಟಿಗಟ್ಟಲೆ ಇಲ್ಲ ಅಂತಲ್ಲ. 93 ಪ್ರಕರಣ ಬೆಂಗಳೂರು ಸಿಟಿ, 3 ಜನ ಸಾವನ್ನಪ್ಪಿದ್ದಾರೆ. ಮೈಸೂರು 6 ಪ್ರಕರಣಗಳು ದಾಖಲಾಗಿದೆ. ಬಳ್ಳಾರಿ 3 ಪ್ರಕರಣ ದಾಖಲಾಗಿದೆ, ಆ 2 ಕಡೆ ಸಾವು ನೋವು ಇಲ್ಲ. ದಕ್ಷಿಣ ಕನ್ನಡ ಕರಾವಳಿ ಭಾಗ 1 ಪ್ರಕರಣ ದಾಖಲಾಗಿದೆ, ಯಾವುದೇ ಸಾವಿಲ್ಲ. ಮಂಡ್ಯದ ಭಾಗ 1 ಪ್ರಕರಣ ದಾಖಲಾಗಿದೆ, ಯಾವುದೇ ಸಾವಿಲ್ಲ. ರಾಮನಗರ 1 ಪ್ರಕರಣ ದಾಖಲಾಗಿದೆ, ಯಾವುದೇ ಸಾವಿಲ್ಲ. ಸದ್ಯಕ್ಕೆ 105ರ ಈಗಿನ ಸ್ಟಾಟಿಸ್ಟಿಕಲ್ ಡೇಟಾ ಏನಿದೆ ಅಂತ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಇಟ್ಸ್ ಅನ್ ಅಫಿಷಿಯಲ್ ಡೇಟಾ. ಇದು ಇಂಪಾರ್ಟೆಂಟು ನೋಡ್ರಪ್ಪ. ಕೇರಳದಲ್ಲಿ ಹತ್ತತ್ರ 2,500ಕ್ಕೆ ಬರ್ತಾ ಇದೆ, 3 ಸಾವಾಗಿದೆ. ಕೇರಳ ಆದ್ಮೇಲೆ ನಮ್ಮ ಕರ್ನಾಟಕ 105, 3 ಸಾವಾಗಿದೆ. ತಮಿಳುನಾಡು 89, ಸದ್ಯಕ್ಕೆ ಯಾವುದೇ ಸಾವಿನ ಭೀತಿ ಅಲ್ಲಿ ಕಾಡ್ತಾ ಇಲ್ಲ. ಇದೇ ನಮಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಪ್ರಾಬ್ಲಮ್ ಆಗ್ತಾ ಇರೋದು. 2,341 ಕೇಸ್ಗಳಿದೆ ಕೇರಳದಲ್ಲಿ ಅಂತ. ಕೇರಳವನ್ನು ಬಾರ್ಡರ್ ಹಂಚ್ಕೊಂಡಿದ್ದೀವಲ್ಲ, ಈ ಕಡೆ ಮಹಾರಾಷ್ಟ್ರ ಬಾರ್ಡರ್ ನೋಡಿ ಹೆಂಗಿದೆ ಅಂತ. 45 ಪ್ರಕರಣಗಳು, ಯಾವುದೇ ಸಾವಿಲ್ಲ. ಇನ್ನು ಗುಜರಾತ್ 23 ಪ್ರಕರಣಗಳು, ಸದ್ಯಕ್ಕೆ ಯಾವುದೇ ಸಾವಿಲ್ಲ. ಗೋವಾ 19 ಪ್ರಕರಣಗಳು, ಸದ್ಯಕ್ಕೆ ಯಾವುದೇ ಸಾವಿಲ್ಲ. ನೆಕ್ಸ್ಟ್ ನ್ಯೂ ಇಯರ್ ಸೆಲೆಬ್ರೇಷನ್, ಕ್ರಿಸ್ಮಸ್, ಹುಷಾರಾಗಿರ್ಬೇಕಷ್ಟೇ. ಪುದುಚೇರಿ 22 ಪ್ರಕರಣ, ಯಾವುದೇ ಸಾವಿಲ್ಲ. ಪಂಜಾಬ್ 6 ಪ್ರಕರಣ, 1 ಸಾವು. ದೆಹಲಿ ಸದ್ಯಕ್ಕೆ 3 ಪ್ರಕರಣ, ಯಾವುದೇ ಸಾವಿಲ್ಲ. ಇಡೀ ಭಾರತದ ಬೇರೆ ಬೇರೆ ರಾಜ್ಯದ ಪ್ರಕರಣಗಳು ಮತ್ತು ಸಾವಿನ ಬಗ್ಗೆ ನಿಮ್ಮೆಲ್ಲರ ಗಮನಕ್ಕೆ. ಯಾರಾದರೂ ಪಕ್ಕದ ರಾಜ್ಯಕ್ಕೆ, ಕೇರಳಗೆ ವೀಕೆಂಡ್ ಸೆಲೆಬ್ರೇಷನ್, ಕ್ರಿಸ್ಮಸ್ ಸೆಲೆಬ್ರೇಷನ್ ಅಥವಾ ಹೊಸ ವರ್ಷದ ಸೆಲೆಬ್ರೇಷನ್, ಆ ಥರದ್ದೆಲ್ಲ ಆಲೋಚನೆಗಳನ್ನು ಮಾಡ್ತಾ ಇದ್ರೆ ಹುಷಾರಾಗಿರಬೇಕು. ಆ ಥರ ಹೋಗಿ ಬರೋರು, ಬಂದವರು, ಮನೆಯವರು ಇದ್ರೂ ಕೂಡ ಪರವಾಗಿಲ್ಲ. ಸದ್ಯಕ್ಕೆ ಒಂದು ಸ್ವಲ್ಪ ದಿನ ನೀವೇ ವಾಲಂಟ್ರಿ ಆಗಿ, ಈಗ ಕ್ವಾರಂಟೈನ್ ಏನು ಅಂತ ನಾವು ಯಾರು ಹೇಳ್ಕೊಡ್ಬೇಕಾಗಿಲ್ಲ, ನಿಮಗೆ ಗೊತ್ತು. ಅವ್ರು ಬಂತಿದ್ದಾಗೇ ಒಂದು 3-4 ದಿನ ಒಂಥರ ಕ್ವಾರಂಟೈನ್, ಹೋಮ್ ಐಸೋಲೇಷನ್, ಆರಾಮಾಗಿರೋದನ್ನ ನೀವೇ ಕಲ್ಟಿವೇಟ್ ಮಾಡ್ಕೋಬೇಕೀಗ. ಅಫ್ಕೋರ್ಸ್ ಆರೋಗ್ಯ ಇಲಾಖೆ ನಿಗಾ ಇಡ್ತಿರುತ್ತೆ. ಹುಷಾರಾಗಿರಿ. ಹ್ಯಾಶ್ಟ್ಯಾಗ್ ಬಿ ಸೇಫ್. ಇದು ವಿಸ್ತಾರ ನ್ಯೂಸ್ನ ಕಳಕಳಿ. ಬಿ ಸೇಫ್, ನೀವು ಹುಷಾರಾಗಿರಿ. ಅದು ನಾವು ನಿಮಗೆ ಕೇಳ್ಕೊತಾ ಇರೋದು. ನಾವೆಲ್ಲರೂ ಕೂಡ ಇನಿಷಿಯೇಟ್ ಮಾಡಲೇಬೇಕು. ಇದು ನಮ್ಮೊಬ್ಬರ ಆರೋಗ್ಯ ಮಾತ್ರ ಅಲ್ಲ, ನಮ್ಮ ಕುಟುಂಬದ ಆರೋಗ್ಯ ಮತ್ತು ಇಡೀ ಸಮುದಾಯದ ಆರೋಗ್ಯ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.